ಧಾರವಾಡದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯಾಗಿರುವಂತದ್ದು. ವಿದ್ಯಾಗಿರಿ ಉಪನಗರ ಶಹರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರೌಡಿ ಶೀಟರ್ಗಳ ಮನೆ ಮೇಲೆ ಈ ದಾಳಿಯಾಗಿದೆ. ಬಳಿಕ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಒಟ್ಟು 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನೋಡಿ, ಧಾರವಾಡದಲ್ಲಿ 1158 ರೌಡಿಗಳ ಮನೆಗಳಿದೆ ಅನ್ನೋದನ್ನ ನಂಬಕ್ಕಾಗ್ತಾ ಇಲ್ಲ. ಸಾಹಿತಿ ಸಂಸ್ಕೃತಿಗೆ ಮನೆ ಹೆಸರಾಗಿರುವಂತಹ ಒಂದು ಊರು, ಅಲ್ಲಿ ಇಷ್ಟೊಂದು ರೌಡಿಗಳು. 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. 80 ಮೊಬೈಲ್, 14 ಬೈಕ್, 2 ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡುಕರು ಸಾಯ್ತಾರೆ. ಅದರಲ್ಲಿ ಆದ್ರೆ ನಿಮ್ಗೆ ತಗೊಂಡ್ಬಿಟ್ಟು ನೋಡೋಣ ಪಿ.ಸಿ ಕೆಲಸ. ಇಲ್ಲಿವರೆಗೆ ಧಾರವಾಡ ವಿಷಯ ತೋರಿಸ್ಬಿಡ್ಲಿ. ಒಬ್ಬ ಆಯಾಸ ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಎಲ್ಲರೂ ಈ ಧಾರವಾಡದಲ್ಲಿ ಚಾಲು ಆಗಿದೆ. ಇದ್ರೆ 307 ಕೇಸ ಡೈರೆಕ್ಟ್ ಆಗಿ. ನಾವು ಸಣ್ಣ ಪುಟ್ಟ ಯಾವ್ದು ಇಲ್ಲ, ಯಾವ್ದು ಫ್ಯಾಮಿಲಿ ಅಂತೀರಿ. ಧಾರವಾಡದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯಾಗಿರುವಂತದ್ದು. ವಿದ್ಯಾಗಿರಿ ಉಪನಗರ ಶಹರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರೌಡಿ ಶೀಟರ್ಗಳ ಮನೆ ಮೇಲೆ ಈ ದಾಳಿಯಾಗಿದೆ. ಬಳಿಕ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಒಟ್ಟು 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನೋಡಿ, ಧಾರವಾಡದಲ್ಲಿ 1158 ರೌಡಿಗಳ ಮನೆಗಳಿದೆ ಅನ್ನೋದನ್ನ ನಂಬಕ್ಕಾಗ್ತಾ ಇಲ್ಲ. ಸಾಹಿತಿ ಸಂಸ್ಕೃತಿಗೆ ಮನೆ ಹೆಸರಾಗಿರುವಂತಹ ಒಂದು ಊರು, ಅಲ್ಲಿ ಇಷ್ಟೊಂದು ರೌಡಿಗಳು. 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. 80 ಮೊಬೈಲ್, 14 ಬೈಕ್, 2 ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡುಕರು ಸಾಯ್ತಾರೆ. ಅದರಲ್ಲಿ ಆದ್ರೆ ನಿಮ್ಗೆ ತಗೊಂಡ್ಬಿಟ್ಟು ನೋಡೋಣ ಪಿ.ಸಿ ಕೆಲಸ. ಇಲ್ಲಿವರೆಗೆ ಧಾರವಾಡ ವಿಷಯ ತೋರಿಸ್ಬಿಡ್ಲಿ. ಒಬ್ಬ ಆಯಾಸ ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಎಲ್ಲರೂ ಈ ಧಾರವಾಡದಲ್ಲಿ ಚಾಲು ಆಗಿದೆ. ಇದ್ರೆ 307 ಕೇಸ ಡೈರೆಕ್ಟ್ ಆಗಿ. ನಾವು ಸಣ್ಣ ಪುಟ್ಟ ಯಾವ್ದು ಇಲ್ಲ, ಯಾವ್ದು ಫ್ಯಾಮಿಲಿ ಅಂತೀರಿ. ಧಾರವಾಡದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯಾಗಿರುವಂತದ್ದು. ವಿದ್ಯಾಗಿರಿ ಉಪನಗರ ಶಹರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರೌಡಿ ಶೀಟರ್ಗಳ ಮನೆ ಮೇಲೆ ಈ ದಾಳಿಯಾಗಿದೆ. ಬಳಿಕ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಒಟ್ಟು 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನೋಡಿ, ಧಾರವಾಡದಲ್ಲಿ 1158 ರೌಡಿಗಳ ಮನೆಗಳಿದೆ ಅನ್ನೋದನ್ನ ನಂಬಕ್ಕಾಗ್ತಾ ಇಲ್ಲ. ಸಾಹಿತಿ ಸಂಸ್ಕೃತಿಗೆ ಮನೆ ಹೆಸರಾಗಿರುವಂತಹ ಒಂದು ಊರು, ಅಲ್ಲಿ ಇಷ್ಟೊಂದು ರೌಡಿಗಳು. 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. 80 ಮೊಬೈಲ್, 14 ಬೈಕ್, 2 ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡುಕರು ಸಾಯ್ತಾರೆ. ಅದರಲ್ಲಿ ಆದ್ರೆ ನಿಮ್ಗೆ ತಗೊಂಡ್ಬಿಟ್ಟು ನೋಡೋಣ ಪಿ.ಸಿ ಕೆಲಸ. ಇಲ್ಲಿವರೆಗೆ ಧಾರವಾಡ ವಿಷಯ ತೋರಿಸ್ಬಿಡ್ಲಿ. ಒಬ್ಬ ಆಯಾಸ ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಎಲ್ಲರೂ
ಎಲ್ಲರೂ ಈ ಧಾರವಾಡದಲ್ಲಿ ಚಾಲೂ ಆಗಿದೆ. ಇದ್ರೆ 307 ಕೇಸ ಡೈರೆಕ್ಟ್ ಆಗಿ ಯಾವ ಸಣ್ಣ ಪುಟ್ಟ ಯಾವ್ದು ಇಲ್ಲ. ಯಾವ್ದು ಫ್ಯಾಮಿಲಿ ಅಂತೀರಿ. ಧಾರವಾಡದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯಾಗಿರುವಂತದ್ದು. ವಿದ್ಯಾಗಿರಿ ಉಪನಿಗ್ರಹ ಶಹರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರೌಡಿ ಶೀಟರ್ಗಳ ಮನೆ ಮೇಲೆ ಈ ದಾಳಿಯಾಗಿದೆ. ಬಳಿಕ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಒಟ್ಟು 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನೋಡಿ, ಧಾರವಾಡದಲ್ಲಿ 1158 ರೌಡಿಗಳ ಮನೆಗಳಿದೆ ಅನ್ನೋದನ್ನ ನಂಬಕ್ಕಾಗ್ತಾ ಇಲ್ಲ. ಸಾಹಿತಿ ಸಂಸ್ಕೃತಿಗೆ ಮನೆ ಹೆಸರಾಗಿರುವಂತಹ ಒಂದು ಊರು, ಅಲ್ಲಿ ಇಷ್ಟೊಂದು ರೌಡಿಗಳು. 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. 80 ಮೊಬೈಲ್, 14 ಬೈಕ್, 2 ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡುಕರು ಸಾಯ್ತಾರೆ. ಅದರಲ್ಲಿ ಆದ್ರೆ ನಿಮ್ಗೆ ತೊಗೊಂಡ್ಬಿಟ್ಟು ನೋಡೋಣ ಪೀಸಿ ಕೆಲಸ. ಇಲ್ಲಿವರೆಗೆ ದಾರು ಇಷ್ಟು ತೋರಿಸ್ಬಿಡ್ಲಿ. ಒಬ್ಬ ಆಯಾಸ ಈಗನ ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಎಲ್ಲರೂ ಈ ಧಾರವಾಡದಲ್ಲಿ ಚಾಲೂ ಆಗಿದೆ. ಇದ್ರೆ 307 ಕೇಸ ಡೈರೆಕ್ಟ್ ಆಗಿ ಯಾವ ಸಣ್ಣ ಪುಟ್ಟ ಯಾವ್ದು ಇಲ್ಲ. ಯಾವ್ದು ಫ್ಯಾಮಿಲಿ ಅಂತೀರಿ. ಧಾರವಾಡದಲ್ಲಿ ರೌಡಿ ಶೀಟರ್ಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯಾಗಿರುವಂತದ್ದು. ವಿದ್ಯಾಗಿರಿ ಉಪನಿಗ್ರಹ ಶಹರ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ರೌಡಿ ಶೀಟರ್ಗಳ ಮನೆ ಮೇಲೆ ಈ ದಾಳಿಯಾಗಿದೆ. ಬಳಿಕ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ ಪೊಲೀಸರು. ಒಟ್ಟು 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. ನೋಡಿ, ಧಾರವಾಡದಲ್ಲಿ 1158 ರೌಡಿಗಳ ಮನೆಗಳಿದೆ ಅನ್ನೋದನ್ನ ನಂಬಕ್ಕಾಗ್ತಾ ಇಲ್ಲ. ಸಾಹಿತಿ ಸಂಸ್ಕೃತಿಗೆ ಮನೆ ಹೆಸರಾಗಿರುವಂತಹ ಒಂದು ಊರು, ಅಲ್ಲಿ ಇಷ್ಟೊಂದು ರೌಡಿಗಳು. 1158 ರೌಡಿಗಳ ಮನೆಯಲ್ಲಿ ಪೊಲೀಸರು ತಲಾಶ್ ನಡೆಸಿದ್ದಾರೆ. 80 ಮೊಬೈಲ್, 14 ಬೈಕ್, 2 ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡುಕರು ಸಾಯ್ತಾರೆ. ಅದರಲ್ಲಿ ಆದ್ರೆ ನಿಮ್ಗೆ ತೊಗೊಂಡ್ಬಿಟ್ಟು ನೋಡೋಣ ಪೀಸಿ ಕೆಲಸ. ಇಲ್ಲಿವರೆಗೆ ದಾರು ಇಷ್ಟು ತೋರಿಸ್ಬಿಡ್ಲಿ. ಒಬ್ಬ ಆಯಾಸ ಈಗನ ಹಾಗೇನೇನಪ್ಪ ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಎಲ್ಲರೂ ಈ ಧಾರವಾಡದಲ್ಲಿ ಚಾಲೂ ಆಗಿದೆ. ಇದ್ರೆ 307 ಕೇಸ ಡೈರೆಕ್ಟ್ ಆಗಿ ಯಾವ ಸಣ್ಣ ಪುಟ್ಟ ಯಾವ್ದು ಇಲ್ಲ. ಯಾವ್ದು ಫ್ಯಾಮಿಲಿ ಅಂತೀರಿ.